ಹಾಯ್ ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಧ್ಯಾಹ್ನದಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆವಾಗಲೇ ಒಂದು 2 o'clock ಆಗಿದೆ ಟೈಮು. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊಟ ಎಲ್ಲ ಆಯಿತು. ಪಾಪುನ ಮಲ್ಕೊಂಡಿದ್ದಾಳೆ. ಪ್ರೀತು ಇದ್ದಾನೆ, ಹಾಗೆ ನನ್ನ ಮಗನೂ ಕೂಡ ಇದ್ದಾನೆ. ಅವನಿಗೆ ಸ್ವಲ್ಪ ಜ್ವರ ಇತ್ತು, ಅದಕ್ಕೆ ಅವನ ಸಮ್ಮರ್ ಕ್ಯಾಂಪ್ ಕಳಿಸ್ಲಿಲ್ಲ. ಸೊ ಅವ್ರನ್ನ ಅಲ್ಲಿ ಬಿಟ್ಬಿಟ್ಟು ನಾನು ಈ ಕಡೆ ವೀಡಿಯೋ ಮಾಡ್ತಾಯಿದ್ದೀನಿ. ತುಂಬ ದಿನ ಆದಮೇಲೆ ಒಂದು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಏನು ಸ್ಕಿನ್ ಕೇರು ಯಾವ ಥರ ಅಂತ ಟೈಟಲ್ ಗೊತ್ತಾಗಿದೆ ನಿಮಗೆ. ಟೈಟಲ್ ನೋಡಿದ್ದೀರಾ. ಇವತ್ತು ಟ್ಯಾನ್ ರಿಮೂವ್ ಮಾಡ್ತಾಯಿದ್ದೀನಿ ನಾನು. ಬಾಡಿ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ ಅಂತ ಹೇಳಿ ನಾನೊಂದು ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಅದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿದೆ. ನಾನು ಇದನ್ನೇ ಯೂಸ್ ಮಾಡೋದು. ಅಂದರೆ ಲಾಸ್ಟ್ ಮಂತಿಂದ ಫುಲ್ ಟ್ರಾವೆಲಿಂಗ್ ಆಗೋಯ್ತು ನಮಗೆ. ಅಂದರೆ ಇದು ದೂರ ಎಲ್ಲೂ ಹೋಗಿಲ್ಲ, ಬರೀ ಊರಿಗೆ ಮನೆಗೆ ಈ ಥರ ಬಂದುಬಿಟ್ವಿ. ಹಾಗೆ ಲಾಸ್ಟ್ ವೀಕೆಲ್ಲ ಹೊಲದಲ್ಲಿ ಸ್ವಲ್ಪ ಕೆಲಸ ಇದ್ದಿದ್ದರಿಂದ, ಸೊ ಬಿಸಿಲಲ್ಲಿ ಜಾಸ್ತಿ ಇದ್ದಿದ್ದರಿಂದ, ಮತ್ತು ಟ್ರಾವೆಲ್ ಎಲ್ಲ ಮಾಡಿದ್ರಿಂದ ಸ್ವಲ್ಪ ಡೆಡ್ ಸ್ಕಿನ್ ಕೂಡ ಆಗಿದೆ. ಹಾಗೆ ಮೂಗಿನ ಮೇಲೆ ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ಬಂದಿದೆ, ಮತ್ತು ಕತ್ತೆಲ್ಲ ಸ್ವಲ್ಪ ಟ್ಯಾನ್ ಆಗಿದೆ, ಮತ್ತು ಕೈಗಳು ಅಷ್ಟೇ ಟ್ಯಾನ್ ಆಗಿದೆ. ಅದಕ್ಕೋಸ್ಕರ ಟ್ಯಾನ್ ರಿಮೂವ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇದಕ್ಕಾಗಿ ನಾನು ಯಾವುದೇ ರೀತಿ ಪಾರ್ಲರ್ಗೆ ಹೋಗಲ್ಲ. ನನ್ನ ವ್ಯೂವರ್ಸ್ಗೆ, ಸಬ್ಸ್ಕ್ರೈಬರ್ಸ್ಗೆ ಗೊತ್ತು, ನನ್ನ ರೆಗ್ಯುಲರಾಗಿ ನೋಡೋರಿಗೆ ಗೊತ್ತಿರುತ್ತೆ. ನಾನು ಇದಕ್ಕೆಲ್ಲ ಪಾರ್ಲರ್ಗೆ ಯಾವತ್ತೂ ಹೋಗಲ್ಲ. ನಾನು ಫೇಸ್ ರಿಲೇಟೆಡ್, ಸ್ಕಿನ್ ರಿಲೇಟೆಡ್ ಏನಿದ್ರು ಮನೇಲೇ ರೆಡಿ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ನಾನೊಂದು ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಶೂಟ್ ಮಾಡಿದ್ದೀನಿ, ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾನು ಪೌಡರ್ ರೆಡಿ ಮಾಡಿದ್ದೀನಿ ಅಂತ. ಹೋಗಿ ನೋಡ್ಕೊಂಡು ಬನ್ನಿ. ಆಮೇಲೆ ನಾನು ಅದ್ರ ಬಗ್ಗೆ ಡೀಟೇಲಾಗಿ ಹೇಳಿಬಿಟ್ಟು ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ? ಆ್ಯಂಡ್ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇನ್ನೂ ಒಳ್ಳೆ ರೀತಿಯ ಸ್ಕಿನ್ ಕೇರ್ ಇರ್ಬೋದು, ಹೇರ್ ಕೇರು, ಕುಕ್ಕಿಂಗ್ ರೆಸಿಪೀಸ್ ಎಲ್ಲ ನಿಮಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಇದೇ ಥರ ವಿಡಿಯೋಗಳು ಸ್ಕಿನ್ ಕೇರ್ ರಿಲೇಟೆಡ್ಡು ಮತ್ತು ಹೇರ್ ಕೇರ್ ರಿಲೇಟೆಡ್ಡು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮಗೆ ನನ್ನ ಚಾನಲಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಇದೇ ಥರ ವಿಡಿಯೋಗಳು ಬೇಕು ಅಂದರೆ ಕುಕ್ಕಿಂಗ್ ರಿಲೇಟೆಡ್ಡು, ಸ್ಕಿನ್ ಕೇರು, ಹೇರ್ ಕೇರು, ಡೈಲಿ ವ್ಲಾಗ್ಸ್, ಈ ಥರ ವಿಡಿಯೋಗಳು ಬೇಕು ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇವಾಗ ಹೋಗಿಬಿಟ್ಟು ನೋಡ್ಕೊಂಡು ಬನ್ನಿ ನಾನು ಯಾವ ರೀತಿ ಪೌಡರ್ನ ರೆಡಿ ಮಾಡಿಕೊಂಡೆ ಅಂತ. ಅದರ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನಿವಾಗ ಇಲ್ಲಿ D10 ಪೌಡರ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಬೌಲಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ನಾವು ರೆಗ್ಯುಲರಾಗಿ ಊಟಕ್ಕೆ ಬಳಸ್ತೀವಲ್ಲ ಅದೇ ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿಯಿಂದನೇ ತುಂಬಾ ಫೇಸ್ ಪ್ಯಾಕ್ ಎಲ್ಲ ಮಾಡ್ಕೋಬೋದು. ನಾನು ನಿಮಗೆ ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತ. ಹಾಗೆ ಒಂದು ಕಪ್ಪಲ್ಲಿ ಮಸೂರ್ ದಾಲ್ನ ತೊಗೊಂಡಿದ್ದೀನಿ. ಕೆಂಪು ತೊಗರಿಬೇಳೆ ಅಂತ ಕೇಳಿದ್ರೆ ಕೊಡ್ತಾರೆ ಅಂಗಡಿಗಳಲ್ಲಿ. ಅದನ್ನು 1 ಕಪ್ಪಲ್ಲಿ ತೊಗೊಂಡಿದ್ದೀನಿ. ಸೇಮ್ ಈಕ್ವಲ್ ಪ್ರಮಾಣದಲ್ಲಿ ತೊಗೊಂಡು ಅದೆರಡನ್ನೂ ಸೇರಿಸಿ ಮಿಕ್ಸರ್ ಜಾರ್ಗೆ ಹಾಕಿ ನಾನು ಡೈರೆಕ್ಟ್ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ತರಿಯಾಗಿ ಪೌಡರ್ ಮಾಡೋದು ಬೇಡ. ನಾವು ರೊಟ್ಟಿಗೆ ಅಕ್ಕಿ ಹಸಿಟ್ಟು ಬಿಡಿಸ್ತೀವಿ ಗೊತ್ತಾ, ಅಷ್ಟು ಇದ್ದರೆ ಸಾಕು, ಅಷ್ಟು ದಪ್ಪ ಇದ್ದರೆ ಸಾಕು. ತುಂಬ ದಪ್ಪ ಆದರೆ ಅದು ಸ್ಕಿನ್ಗೆ ತುಂಬ ಹಾರ್ಶ್ ಆಗಿಬಿಡುತ್ತೆ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಅದೆರಡನ್ನೂ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರೋ ಪೌಡರ ಅದರೊಳಗಡೆಗೆ 1 ಬೌಲಷ್ಟು ಕಡಲೆ ಹಿಟ್ಟನ್ನ ಹಾಕ್ತಾಯಿದ್ದೀನಿ. ಹಾಗೆ 2 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಿದ್ದೀನಿ. ಅರಿಶಿನ ಪುಡಿ ಬಂದು ಇದು ಅರಿಶಿನ ಕೊಂಬು ಬರುತ್ತಲ್ಲ, ಅದನ್ನು ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ 2 ಸ್ಪೂನಷ್ಟು ಕಾಫಿ ಪೌಡರ್ನ ಹಾಕ್ತಾಯಿದ್ದೀನಿ ನಾನು. ಕಾಫಿ ಪೌಡರು ಒಂದು ಸ್ವಲ್ಪ ಜಾಸ್ತಿ ಆದರೂ ಹಾಕೋಬೋದು, ಕಡಿಮೆ ಆದರೂ ಹಾಕೋಬೋದು. 2 ಸ್ಪೂನ್ ಹಾಕಿದ್ದೀನಿ, ಅಂದರೆ ದೊಡ್ಡ ಚಮಚದಲ್ಲಿ ಹಾಕಿದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಇದರೊಳಗಡೆಗೆ ಮುಲ್ತಾನಿ ಮಿಟ್ಟಿ ಕೂಡ ಹಾಕಬೇಕಿತ್ತು, ಮರ್ತ್ಬಿಟ್ಟಿದ್ದೀನಿ. ಅದನ್ನು ಮುಂದೆ ಆ್ಯಡ್ ಮಾಡ್ತೀನಿ, ಅದನ್ನು ವಿಡಿಯೋ ಕೂಡ ಆ್ಯಡ್ ಮಾಡಿದ್ದೀನಿ ನೋಡಿ. ಇವಾಗ ನಾನು ಒಂದು ಕಂಟೈನರ್ ತೊಗೊಂಡಿದ್ದೀನಿ, ಸ್ಟೋರೇಜ್ ಬಾಕ್ಸ್ನ ತೊಗೊಂಡು ಅದರಲ್ಲಿ ಏನು ಮಿಕ್ಸ್ ಮಾಡಿದ್ದೀನಿ ಆ ಪೌಡರ್ನ ಹಾಕಿ ಇಟ್ಕೊತೀನಿ. ಇದು ನಮಗೆ ಒಂದು 15 ದಿನ ತನಕ ಬರುತ್ತೆ ಈ ಥರ ಮಾಡಿಟ್ಕೊಂಡ್ರೆ. ಫ್ರೆಂಡ್ಸ್, ನೋಡ್ಕೊಂಡು ಬಂದ್ರಿ ಅಲ್ವಾ ನಾನು ಯಾವ ರೀತಿ ಪೌಡರ್ನ ರೆಡಿ ಮಾಡಿಕೊಂಡೆ ಅಂತ. D10 ಪೌಡರ್ ಅದು ತುಂಬಾ ಚೆನ್ನಾಗಿರುತ್ತೆ. ಪೌಡರ್ ಅಂದರೆ ಒಂಥರ ಸ್ಕ್ರಬ್ ಅಂತ ಹೇಳ್ಬಹುದು. ತುಂಬ ಚೆನ್ನಾಗಿದೆ. ನಾನು ಇದನ್ನು ಮೊದಲಿಂದ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಈಗ ಅದೇ ಹೇಳಲಿಲ್ವ, ಪ್ರೆಗ್ನೆಂಟ್ ಆದಮೇಲೆ ನಾನು ಎಲ್ಲ ಬಿಟ್ಬಿಟ್ಟಿದ್ದೆ. ಯಾವಾಗಾದರೂ ಒಂದೊಂದು ಸಲ ಮಾಡ್ಕೋಬೇಕು ಅದನ್ನು ಅಂತ ಅನ್ನಿಸ್ದಾಗ ಏನಾದ್ರು ಒಂದು ಪ್ಯಾಕ್ ಹಾಕ್ಕೊಳ್ತಿದ್ದೆ. ಅದು ಬಿಟ್ಟರೆ ನಾನು ಮಾಡ್ಕೊಳ್ತಾ ಇರಲಿಲ್ಲ. ಇವಾಗ ಸಮ್ಮರ್ ಇರೋದ್ರಿಂದ ಅದು ಒಳ್ಳೆ ಸ್ಕಿನ್ ತುಂಬ ಟ್ಯಾನ್ ಆಗಿದೆ ನನ್ನದು. ಅದಕ್ಕೋಸ್ಕರ ಈ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಪೌಡರ್ ಇಲ್ಲಿದೆ, ಬಾಕ್ಸ್ಗೆ ಹಾಕಿಟ್ಕೊಂಡಿದ್ದೀನಿ. ಏರ್ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡ್ರೆ ನಮಗೆ ಯೂಸ್ ಆಗುತ್ತೆ. ಈ ಪೌಡರ್ನ ನೀವು ಬರೀ ಫೇಸಿಗೆ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಈ ಫುಲ್ ಬಾಡಿಗೆ ನಾವು ಯೂಸ್ ಮಾಡಬಹುದು. ಇದು ಬಾಡಿ ಸ್ಕ್ರಬ್ ಥರ ವರ್ಕ್ ಮಾಡುತ್ತೆ. ಫುಲ್ ಬಾಡಿನಲ್ಲಿ ಟ್ಯಾನ್ ಆಗಿರುತ್ತಲ್ವ, ಈಗ ಕೈ ಕಾಲು ಎಲ್ಲ ಟ್ಯಾನ್ ಆಗಿರುತ್ತೆ, ಕುತ್ತಿಗೆ ಟ್ಯಾನ್ ಆಗಿರುತ್ತೆ, ಎಲ್ಲೆಲ್ಲಿ ಟ್ಯಾನ್ ಆಗಿರುತ್ತೋ ಅಲ್ಲೆಲ್ಲ ನಾವು ಯೂಸ್ ಮಾಡ್ಬೋದು. ನಾವು ಪ್ರತಿದಿನ ಸ್ನಾನ ಮಾಡುವಾಗ
ಇದನ್ನು ಹಚ್ಚಿ ಒಂದು 5 ನಿಮಿಷ ಅದು ಸ್ಕ್ರಬ್ ಮಾಡಿ ಸ್ನಾನ ಮಾಡೋದ್ರಿಂದ ನಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಯೂಸ್ ಮಾಡೋದು ಇದನ್ನು ಅಂತ. ಈ ಪೌಡರ್ಗೆ ನಾನು ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಪೌಡರ್ನ ನಾನು ರೆಡಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಅಕ್ಕಿನ ಯೂಸ್ ಮಾಡಿದ್ದೀನಿ. ಅಕ್ಕಿ ನಿಮಗೆಲ್ರಿಗೂ ಗೊತ್ತಿದೆ, ಅದು ಏನಂತಾರೆ ನ್ಯಾಚುರಲ್ ಆಗಿ ನಮಗೆ ಇರುವಂತಹ ಒಂದು ಸ್ಕ್ರಬ್ ಅಂತ ಹೇಳ್ಬೋದು. ನ್ಯಾಚುರಲ್ ಆಗಿ ನಮ್ಮ ಬಾಡಿಲಿರುವಂತಹ ಡೆಡ್ ಸ್ಕಿನ್ನ ರಿಮೂವ್ ಮಾಡೋದಕ್ಕೆ ಅಕ್ಕಿನ ಯೂಸ್ ಮಾಡಿದ್ದೀವಿ. ಹಾಗೆ ಕಡಲೆ ಹಿಟ್ಟು ಮೊದಲಿಂದನೂ ಗೊತ್ತು, ನಮ್ಮ ಎಷ್ಟೋ ವರ್ಷಗಳಿಂದಾನೇ ಮತ್ತಿದ್ದಾರೆ. ಕಡಲೆ ಹಿಟ್ಟು ಕೂಡ ಒಂದು ನ್ಯಾಚುರಲ್ ಆಗಿ ಮುಖನ ಹೊಳಪು ಬರೋದಕ್ಕೆ ಅಂದರೆ ಬ್ರೈಟ್ನಿಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ನಾನು ಮಸೂರ್ ದಾಲ್ನ ಯೂಸ್ ಮಾಡಿದ್ದೀನಿ, ಅಂದರೆ ಕೆಂಪು ತೊಗರಿಬೇಳೆ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಯೂಸ್ ಮಾಡಿದ್ದೀನಿ. ಅದು ಅಷ್ಟೇ, ನಮ್ಮ ಬ್ಲ್ಯಾಕ್ ಹೆಡ್ಸ್ ಏನಿರುತ್ತೆ, ಇಲ್ಲಿ ಬ್ಲ್ಯಾಕ್ ಹೆಡ್ಸು, ಇಲ್ಲಿ ಚಿನ್ನಲ್ಲಿರುತ್ತೆ ಬ್ಲ್ಯಾಕ್ ಹೆಡ್ಸು, ಮತ್ತು ಡೆಡ್ ಸ್ಕಿನ್ ಇರುತ್ತೆ, ಅದನ್ನು ರಿಮೂವ್ ಮಾಡೋಕ್ಕೆ ಸಖತ್ತಾಗಿ ವರ್ಕ್ ಮಾಡುತ್ತೆ. ಹಾಗೆ ಸ್ಕಿನ್ಗೆ ಒಂದು ಗ್ಲೋ ಅನ್ನೋದು ಬರುತ್ತೆ ಅದನ್ನು ಯೂಸ್ ಮಾಡೋದ್ರಿಂದ. ಅದಾದಮೇಲೆ ಕಾಫಿ ಪೌಡರ್ ಯೂಸ್ ಮಾಡಿದ್ದೀನಿ, ಅದು ಕೂಡ ಅಷ್ಟೇ ನಮ್ಮ ಸ್ಕಿನ್ನಲ್ಲಿರುವಂತಹ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಾನು ಮತ್ತು ಅರಿಶಿನ ಯೂಸ್ ಮಾಡಿದ್ದೀನಿ. ಅರಿಶಿನ ಬಂದು ನಾನು ಯೂಸ್ ಮಾಡಿರೋದು ಅರಿಶಿನದ ಕೊಂಬು ಬರುತ್ತಲ್ಲ, ಕೊಂಬನ್ನ ನಾನು ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡು ಯೂಸ್ ಮಾಡಿರೋದು. ಅದು ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲಿಲ್ಲ ನನಗೆ, ಹಾಗಾಗಿ ಬರೀ ಪೌಡರ್ನ ತೋರಿಸಿದ್ದೀನಿ. ಅರಿಶಿನ ಕೂಡ ಯೂಸ್ ಮಾಡಿದ್ದೀನಿ. ಅರಿಶಿನೂ ಗೊತ್ತಿದೆ, ಹಿಂದಿನ ಕಾಲದಿಂದನೂ ಅದು ಯೂಸ್ ಮಾಡ್ಕೊಂಬಂದಿದ್ದೀವಿ. ಅದು ನಮಗೊಂಥರ ಆ್ಯಂಟಿಬಯೋಟಿಕ್ ಥರ ವರ್ಕ್ ಮಾಡುತ್ತೆ. ಏನೇ ಇದ್ರೂ ನಮ್ಮ ಮುಖದಲ್ಲಿರುವಂತಹ ಏನೇ ಜಿಡ್ಡಿರ್ಬೋದು, ಕೊಳೆ ಮತ್ತು ಡೆಡ್ ಸ್ಕಿನ್ಸು, ಪಿಂಪಲ್ ಆಗೋದಕ್ಕೆ, ಆಯಿಲಿ ಸ್ಕಿನ್ ಇದ್ದರೆ ಅದೆಲ್ಲನೂ ಕೂಡ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಇದಿಷ್ಟನ್ನು ಹಾಕಿ ನಾನು ಈ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಪೌಡರ್ ನೋಡಿ, ನೀವು ನೋಡಿದ್ರೆ ಗೊತ್ತಾಗುತ್ತೆ, ಈ ಥರ ಇದೆ. ತುಂಬ ಏನೋ ನೈಸಾಗಿ ಏನು ಪೌಡ್ರ್ ಮಾಡಿಲ್ಲ, ಹಾಗೆ ತುಂಬ ತರಿಯಾಗೂ ಪೌಡರ್ ಮಾಡಿಲ್ಲ. ನಾವು ರೊಟ್ಟಿ ಮಾಡೋದಕ್ಕೆ ಅಕ್ಕಿನ ಯಾವ ಥರ ಹಸಿಟ್ಟು ಮಾಡಿಸ್ತೀವಿ ಗೊತ್ತಾ, ಅದಕ್ಕಿಂತ ಒಂದು ಚೂರು ದಪ್ಪ ಇದೆ ಅಷ್ಟೇ. ಅಷ್ಟಿದ್ರೆ ಸಾಕಾಗುತ್ತೆ, ಯಾಕಂದರೆ ಸ್ಕ್ರಬ್ ಮಾಡಬೇಕಲ್ವ ಅದಕ್ಕೆ. ಇದನ್ನೆಲ್ಲ ಹಾಕಿ ನಾನು ಈ ಪೌಡರ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಪ್ರತಿದಿನ ಸ್ನಾನ ಮಾಡುವಾಗ ಮತ್ತು ಫೇಸ್ ವಾಶ್ ಮಾಡುವಾಗ ಇದೇ ಪೌಡರ್ನ ಯೂಸ್ ಮಾಡೋದ್ರಿಂದ ನಮಗೆ ಟ್ಯಾನ್ ಅನ್ನೋದು ರಿಮೂವ್ ಆಗುತ್ತೆ. ಟ್ಯಾನ್ ರಿಮೂವ್ ಯಾವತ್ತೂ ಯಾರಿಗೂ ಒಂದೇ ದಿನಕ್ಕೆ ಕ್ಲಿಯರ್ ಆಗಿ ಹೋಗಲ್ಲ. ಆದರೆ ಇದನ್ನು ಯೂಸ್ ಮಾಡಿ ಫಸ್ಟು ಒಂದು ಯೂಸಿಗೆ ನಿಮಗೆ ಡಿಫ್ರೆನ್ಸು ಗೊತ್ತಾಗುತ್ತೆ. ಅಂದರೆ ಒಂದು ಸಲ ಯೂಸ್ ಮಾಡಿ ನೀವು ವಾಶ್ ಮಾಡಿದಾಗ ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಡಿಫ್ರೆನ್ಸ್ ಬರುತ್ತೆ ಅಂತ. ಹಾಗೆ ಪ್ರತಿದಿನ ನಾವು ಇದನ್ನ ಯೂಸ್ ಮಾಡೋದ್ರಿಂದ ಡೇ ಬೈ ಡೇ ನಮ್ಮ ಫೇಸಲ್ಲಿರುವಂತಹ ಬಾಡಿಲಿರುವಂತಹ ಟ್ಯಾನು ರಿಮೂವ್ ಆಗುತ್ತೆ. ನ್ಯಾಚುರಲ್ ನಮ್ಮದು ಏನು ಬಾಡಿ ಸ್ಕಿನ್ ಕಲರ್ ಏನಿತ್ತು ಆ ಕಲರ್ ಅನ್ನೋದು ಬರುತ್ತೆ. ಇವಾಗ ಯಾವ ರೀತಿ ಯೂಸ್ ಮಾಡೋದು ಅಂತ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಇದನ್ನು ಏನು ಮಾಡಬೇಕು ನೆಕ್ಸ್ಟು ಅಂತ ಪ್ರೊಸೀಜರು, ಅದನ್ನು ಕೂಡ ಹೋಗಿ ನೋಡ್ಕೊಂಡು ಬನ್ನಿ. ಆಮೇಲೆ ನಾನು ಇದನ್ನು ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಈ ಪೌಡರ್ನ ಮಿಕ್ಸ್ ಮಾಡಿ ಇಟ್ಕೊಳ್ಳುವಾಗ ಮುಲ್ತಾನಿ ಮಿಟ್ಟಿನ ಆ್ಯಡ್ ಮಾಡಿರಲಿಲ್ಲ, ಮರ್ತುಬಿಟ್ಟಿದ್ದೆ. ಸೊ ಅದಕ್ಕೆ ಮತ್ತೆ ಮುಲ್ತಾನಿ ಮಿಟ್ಟಿನ ಆ್ಯಡ್ ಮಾಡ್ತಾಯಿದ್ದೀನಿ. ಮುಲ್ತಾನಿ ಮಿಟ್ಟಿನ ಒಂದು 4 ಟೇಬಲ್ ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ. 4 ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮುಲ್ತಾನಿ ಮಿಟ್ಟಿ ಹಾಕೋದ್ರಿಂದ ಪಿಂಪಲ್ ಮಾರ್ಕ್ಸ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಹೊರಟೋಗುತ್ತೆ. ಅಂದರೆ ಪ್ರತಿದಿನ ಯೂಸ್ ಮಾಡ್ತಾಯಿದ್ರೆ ಹೋಗುತ್ತೆ, ಒಂದೇ ಸಲಕ್ಕೆ ಹೋಗಲ್ಲ. ಮತ್ತು ಮುಲ್ತಾನಿ ಮಿಟ್ಟಿ ಹಾಕೋದ್ರಿಂದ ಸ್ಕಿನ್ನು ಗ್ಲೋ ಬರುತ್ತೆ ಚೆನ್ನಾಗಿ. ಹಂಗಾಗಿ ಮುಲ್ತಾನಿ ಮಿಟ್ಟಿ ಕೂಡ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡು, ಈಗ ಆ ಮಿಕ್ಸಿಂಗ್ ಏನು ಪೌಡ್ರ್ ಮಿಕ್ಸ್ ಮಾಡಿಟ್ನಲ್ಲೋ ಅದೇ ಪೌಡ್ರಿಂದ 1 ಸ್ಪೂನಷ್ಟು ಪೌಡರ್ನ ನಾನು ಒಂದು ಬೌಲ್ಗೆ ತೊಗೊಂಡಿದ್ದೀನಿ. ಮತ್ತು ಅದ್ರ ಜೊತೆಗೆ 1 ಸ್ಪೂನಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೊಸರು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು, ಏನು ತೊಂದರೆ ಇಲ್ಲ. ಯಾಕಂದರೆ ಕಲಿಸುವಾಗ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಹಾಗೆ ನಾನಿಲ್ಲಿ ಜೇನುತುಪ್ಪ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು. ಜೇನುತುಪ್ಪ ಇಲ್ಲ ಅನ್ನೋರು ಆಲೋವೆರಾ ಜೆಲ್ ಹಾಕ್ಕೋಬೋದು. ಆಲೋವೆರಾ ಜೆಲ್ ಇಲ್ಲ ಅಂದರೆ ಜೇನುತುಪ್ಪ ಹಾಕ್ಕೋಬೋದು. ಎರಡರಲ್ಲಿ ಯಾವುದಾದ್ರೂ ಒಂದಂತೂ ಇರಲೇಬೇಕು. ಹಾಕಿಬಿಟ್ಟು ಚೆನ್ನಾಗಿ ಪೇಸ್ಟ್ನ ರೆಡಿ ಮಾಡಿದ್ದೀನಿ. ನಾನು ಯಾವ ರೀತಿ ಪೇಸ್ಟ್ನ ರೆಡಿ ಮಾಡಿಕೊಂಡೆ ಅಂತ ನೋಡಿ, ಇಲ್ಲಿದೆ ಪೇಸ್ಟು. ಆಮೇಲೆ ನಾನು ಇನ್ನೊಂದು ಹೇಳೋದು ಮರ್ತ್ಕೊಂಡೆ. ಆ್ಯಕ್ಚುಲಿ ನಾನು ಅದು ಪೌಡರ್ ಮಿಕ್ಸ್ ಮಾಡುವಾಗ ಮುಲ್ತಾನಿ ಮಿಟ್ಟಿನ ಆ್ಯಡ್ ಮಾಡಿರಲಿಲ್ಲ, ಆಮೇಲೆ ಅದು ಬಾಕ್ಸಿಗೆ ಆ್ಯಡ್ ಮಾಡಿಕೊಂಡೆ. ಅದನ್ನು ಕೂಡ ವಿಡಿಯೋ ಆ್ಯಡ್ ಮಾಡಿದ್ದೀನಿ ನೋಡಿ. ಆ್ಯಂಡ್ ಇದು ಕಂಪ್ಲೀಟಾಗಿ ಪೇಸ್ಟ್ ರೆಡಿ ಆಗಿದೆ. ಇವಾಗ ಇದನ್ನು ನಾನು ಫೇಸಿಗೆ ಅಪ್ಲೈ ಮಾಡ್ತೀನಿ. ಜಸ್ಟ್ ನಾವು ಸ್ಕ್ರಬ್ ಮಾಡ್ತೀವಲ್ವ, ಆ ರೀತಿ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ ಫೇಸಿಗೆ. ಮತ್ತು ನಾನು ಲೆಫ್ಟ್ ಹ್ಯಾಂಡ್ ಒಂದಕ್ಕೆ ನಾನು ಅಪ್ಲೈ ಮಾಡಿ ನಿಮಗೆ ಡಿಫ್ರೆನ್ಸ್ನ ತೋರಿಸ್ತೀನಿ, ಲೆಫ್ಟ್ ಮತ್ತು ರೈಟಿಗೆ. ಇವಾಗ ಇದನ್ನು ಅಪ್ಲೈ ಮಾಡಿಬಿಡೋಣ ಬನ್ನಿ. ನಾರ್ಮಲಾಗಿ ಸ್ಕ್ರಬ್ ಮಾಡ್ತೀವಲ್ಲ ಅದೇ ಥರ. ಆ್ಯಂಡ್ ನಾನು ಆಲ್ರೆಡಿ ಫೇಸ್ನ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಯಾವುದೇ ರೀತಿ ಸ್ಕ್ರಬ್ ಮಾಡ್ಬೋದು ಅಥವಾ ಫೇಸ್ ಪ್ಯಾಕ್ ಏನೇ ಅಪ್ಲೈ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮುಖನ ಚೆನ್ನಾಗಿ ನೀರಲ್ಲಿ ತೊಳೆದಿರಬೇಕು. ನಾನು ಮುಖನ ತೊಳೆದ್ಬಿಟ್ಟು ಡ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಅಪ್ಲೈ ಮಾಡ್ತೀನಿ ನಾನು.
ಜಸ್ಟ್ ಸ್ಕ್ರಬ್ ಮಾಡೋದು. ಇವಾಗ ನೀಟಾಗಿ ಸ್ಕ್ರಬ್ನ ಮಾಡ್ತಾಯಿದ್ದೀನಿ ನಾನು. ಸ್ಕ್ರಬ್ ಮಾಡುವಾಗ ಯಾವತ್ತೂ ಹಾರ್ಷಾಗಿ ಫಾಸ್ಟಾಗಿ ಚೆನ್ನಾಗಿ ಉಜ್ಜುತ್ತೀವಲ್ಲ ಆ ಥರ ಮಾಡಬಾರ್ದು. ಲೈಟಾಗಿ ನಮ್ಮ ಫಿಂಗರ್ಸ್ ಟಿಪ್ಪಿಂದ ಮಸಾಜ್ ಮಾಡೋ ರೀತಿ ಲೈಟಾಗಿ ಮಾಡಿದಾಗ ನೀಟಾಗಿ ಆಗುತ್ತೆ ಸ್ಕ್ರಬ್ಬು. ಹಾಗೆ ನಮ್ಮ ಸ್ಕಿನ್ನಲ್ಲಿ ಎಲ್ಲಿ ಡಾರ್ಕ್ ಅಂತ ಅನಿಸುತ್ತೆ ನಮಗೆ ಅಲ್ಲಿ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿಕೊಂಡು ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ನಾನು ಮುಖ ಮತ್ತು ಕುತ್ತಿಗೆ ಎಲ್ಲೆಲ್ಲಿ ನನಗೆ ಡಾರ್ಕ್ ಅಂತ ಅನ್ನಿಸ್ತೋ ಅಲ್ಲೆಲ್ಲ ಹಚ್ಚಿದ್ದೀನಿ. ಅದಾದಮೇಲೆ ಇವಾಗ ಲೆಫ್ಟ್ ಹ್ಯಾಂಡಿಗೆ ಕೂಡ ಹಚ್ಚಿ ನಾನು ಸ್ಕ್ರಬ್ನ ಮಾಡ್ತಾಯಿದ್ದೀನಿ. ನಾನು ಡಿಫ್ರೆನ್ಸ್ ತೋರಿಸ್ಬೇಕಲ್ವ ನಿಮಗೆ, ಅದಕ್ಕೋಸ್ಕರ ಒಂದೇ ಹ್ಯಾಂಡ್ಗೆ ಹಚ್ಚಿ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಸ್ಕ್ರಬ್ ಮಾಡಿ ಆದಮೇಲೆ 10 ನಿಮಿಷ ಬಿಟ್ಬಿಟ್ಟು 5ರಿಂದ 10 ನಿಮಿಷ ಸ್ಕ್ರಬ್ ಮಾಡಿಬಿಟ್ಟು ಒಂದು 10 ನಿಮಿಷ ಒಣಗಾಕ್ಬಿಟ್ರೆ ಅಲ್ಲಿಗೆ 20 ಮಿನಿಟ್ಸ್ ಆಗೋಗುತ್ತೆ. ಆಮೇಲೆ ವಾಶ್ ಮಾಡ್ಬೋದು, ಚೆನ್ನಾಗಿ ಅನಿಸುತ್ತೆ. ನೋಡಿ ಇವಾಗ ಫುಲ್ ಡ್ರೈ ಆಗಿದೆ. ನಾನು ಡಿಫ್ರೆನ್ಸ್ ತೋರಿಸೋಣ ಅಂದ್ಕೊಂಡು ಬಂದೆ. ನಿಮಗೆ ನೀವು ಒಂದೇ ಸಲ ಯೂಸ್ ಮಾಡಿದ್ರೆ ಸಾಕು, ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಒಂದು ಶೇಡು ಲೈಟರ್ ಆಗುತ್ತೆ ಇದು. ನಾನು ಏನಕ್ಕೆ ಈ ಥರ ತೋರಿಸ್ತಾ ಇದ್ದೀನಿ ಅಂತಂದರೆ ಡಿಫ್ರೆನ್ಸು ಇದು ಈ ಕೈ ಮತ್ತು ಈ ಕೈ ಈಗಲೇ ರಿಸಲ್ಟ್ ತೋರಿಸೋಣ ನಿಮಗೆ ಅಂತ ಈ ಥರ ಅಂದರೆ ಒದ್ದೆ ಬಟ್ಟೆನಲ್ಲಿ ಒರೆಸ್ತಾ ಇದ್ದೀನಿ ಅಷ್ಟೇ. ನೋಡಿ ಇದು ನಾನು ಪ್ಯಾಕ್ ಹಚ್ಚಿದ ಕೈ, ಇದು ಹಚ್ಚದೆ ಇರೋ ಕೈ. ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ? ನೋಡಿ ಕಾಣಿಸ್ತಾ ಇದೆಯಾ? ಇದಕ್ಕಿಂತ ಈ ಕೈ ಸ್ವಲ್ಪ ಬ್ರೈಟ್ ಆಗಿದೆ, ಹಾಗಾಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಫೇಸ್ದು ಬೇಕಾದರೆ ತೋರಿಸ್ಬಿಡ್ತೀನಿ. ನೋಡಿ ಕಾಣಿಸ್ತಾ ಇದೆಯಾ? ಎಷ್ಟು ಚೆನ್ನಾಗಾಗಿದೆ, ತುಂಬಾ ಚೆನ್ನಾಗಿದೆ. ಇವಾಗ ನಾನು ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡು ಬಂದು ಕೂಡ ನಿಮಗೆ ಮತ್ತೆ ಒಂದು ಸಲ ತೋರಿಸ್ತೀನಿ, ಓಕೆನಾ ಫ್ರೆಂಡ್ಸ್? ನಂದು ಸ್ನಾನ ಆಯಿತು, ಬಂದೆ ಇವಾಗ. ನೋಡಿ ಡಿಫ್ರೆನ್ಸ್ ಗೊತ್ತಾಗ್ತಿದೆ ನನಗೆ, ಚೆನ್ನಾಗಿ ಡಿಫ್ರೆನ್ಸ್ ಗೊತ್ತಾಗ್ತಿದೆ. ಯಾಕಂದರೆ ಮೊದಲು ಸ್ವಲ್ಪ ಇಲ್ಲೆಲ್ಲ ಬ್ಲ್ಯಾಕ್ ಹೆಡ್ಸು ಎಲ್ಲ ಇತ್ತು, ಇವಾಗೆಲ್ಲ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಹೋಗಿದೆ. ಹಾಗೆ ಸ್ಕಿನ್ ಕೂಡ ತುಂಬ ಸಾಫ್ಟ್ ಅಂತ ಅನ್ನಿಸ್ತಾ ಇದೆ. ಹಾಗೆ ಕೈ ಕೂಡ ಅಷ್ಟೇ ಸ್ವಲ್ಪ ಲೈಟ್ ಆಗಿದೆ ಕಲರು, ಹಾಗಾಗಿ ತುಂಬಾ ಚೆನ್ನಾಗಿದೆ. ಇದೊಂದು ಎಫೆಕ್ಟಿವ್ ರೆಮಿಡಿ ಅಂತ ಹೇಳ್ಬೋದು. ನಾನು ಆವಾಗಲೇ ವಿಡಿಯೋದಲ್ಲಿ ಪ್ರತಿದಿನ ಯೂಸ್ ಮಾಡಬೇಕು ಅಂತ ಹೇಳಿದೆ. ಸಾಧ್ಯ ಆದರೆ ಪ್ರತಿದಿನ ಯೂಸ್ ಮಾಡಿ. ಈಗ ನಮಗೆ ಪ್ರತಿದಿನ ಆಗಲ್ಲ ಅನ್ನೋರಾದರೆ ನಿಮಗೆ ವಾರದಲ್ಲಿ 3 ಸಲ ಯೂಸ್ ಮಾಡಿದ್ರೆ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಕೊನೆ ಪಕ್ಷ ವಾರದಲ್ಲಿ 2 ಸಲನಾದ್ರು ಯೂಸ್ ಮಾಡಿದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ತುಂಬ ಚೆನ್ನಾಗಿದೆ, ಒಂಥರ ಎಫೆಕ್ಟಿವ್ ರೆಮಿಡಿ ಅಂತಲೇ ಹೇಳ್ಬೋದು. ಯಾರಿಗಾದರೂ ಸನ್ ಟ್ಯಾನ್ ಆಗಿದ್ದರೆ, ಸುಮ್ಮನೆ ಪಾರ್ಲರ್ಗೆಲ್ಲ ಹೋಗಬೇಕು, ನನಗೆ ಈಗ ಅಷ್ಟೊಂದೆಲ್ಲ ದುಡ್ಡು ಸುರಿಯೋಕ್ಕೆ ಇಷ್ಟ ಇಲ್ಲ ಅನ್ನೋರಿದ್ದರೆ ಈ ರೆಮಿಡಿನ ಟ್ರೈ ಮಾಡಿ, 100% ರಿಸಲ್ಟ್ ಬಂದೇ ಬರುತ್ತೆ. ಹಾಗೆಯೇ ಅದನ್ನು ಸ್ಕ್ರಬ್ ಮಾಡುವಾಗ ಸುಮ್ಮನೆ ಹಿಂಗೆ ಒಂದೇ ಸಲ ಹಿಂಗೆ ಉಜ್ಜಿಬಿಡಬಾರ್ದು. ಜಸ್ಟ್ ಸ್ಮೂತಾಗಿ ಸಾಫ್ಟಾಗಿ ಈ ಥರ ಲೈಟಾಗಿ ಉಜ್ಜಬೇಕು. ಯಾಕಂದರೆ ಸ್ವಲ್ಪ ತರಿ ಇರುತ್ತಲ್ವಾ, ತುಂಬ ಹಾರ್ಷಾಗಿ ಉಜ್ಜಿದಾಗ ಸ್ಕಿನ್ಗೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಲೈಟಾಗಿ ಈ ಥರ ಮಸಾಜ್ ಮಾಡಬೇಕು. ಹಾಗೆ ಇಲ್ಲಿ ಐ ಹತ್ರ, ಇಲ್ಲಿ ಕಣ್ಣು ಹತ್ರ, ಇಲ್ಲಿ ಸೆನ್ಸಿಟಿವ್ ಏರಿಯಾ ಹತ್ರ ಜಾಸ್ತಿ ಉಜ್ಜಕ್ಕೆ ಹೋಗಬೇಡಿ. ಜಸ್ಟ್ ಬಿಟ್ಬಿಡಿ. ಇನ್ನೆಲ್ಲ ಕಡೆ ನಿಮ್ಗೆ ಎಲ್ಲೆಲ್ಲಿ ಟ್ಯಾನ್ ಆಗಿದೆಯೋ ಅಲ್ಲಿಗೆ ಹಚ್ಕೋಬೋದು. ಅಂಡ್ರಾಮ್ಸ್ಗೂ ಕೂಡ ಹಚ್ಬೋದು, ಆದರೆ ಲೈಟ್ ಮಸಾಜ್ ಮಾಡಬೇಕಾಗುತ್ತೆ. ಹಾರ್ಷಾಗಿ ಅದನ್ನು ಮಸಾಜ್ ಮಾಡೋದು ಬೇಡ. ಜಸ್ಟ್ ಪ್ಯಾಕ್ ರೀತಿ ಹಚ್ಬಿಟ್ಟು ನೀವು ಇದನ್ನು ವಾಶ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನು ಇದಾದಮೇಲೆ ನಿಮಗೇನಾದರೂ ನಾನು ಸೋಪ್ ಏನೂ ಹಾಕಿಲ್ಲ, ಜಸ್ಟ್ ಹಂಗೆ ವಾಶ್ ಮಾಡಿದ್ದೀನಿ ಅಷ್ಟೇ. ಸೋಪು, ಫೇಸ್ ವಾಶು ಏನೂ ಹಾಕಿಲ್ಲ, ಹಾಗೆ ವಾಶ್ ಮಾಡ್ಕೊಂಡಿದ್ದೀನಿ. ನಿಮಗೇನಾದರೂ ಸಾಧ್ಯ ಆಗುತ್ತೆ ಅನ್ನೋದಾದರೆ ಮನೆಯಲ್ಲಿ ಐಸ್ ಕ್ಯೂಬ್ಸ್ ಏನಾದರೂ ಇದ್ದರೆ, ನಿಮಗೆ ಸಾಧ್ಯ ಆದರೆ ಮನೆಯಲ್ಲಿ ಐಸ್ ಕ್ಯೂಬ್ಸ್ ಏನಾದರೂ ಇದ್ದರೆ ಒಂದು ಐಸ್ ಕ್ಯೂಬ್ ತೊಗೊಂಡು ಜಸ್ಟ್ ಈ ಥರ ಮಸಾಜ್ ಮಾಡ್ಕೊಳ್ಳಿ ಒಂದು 10 ನಿಮಿಷ ಎರಡೂ ಕಡೆ. ಇನ್ನೂ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅಷ್ಟೇ. ಯಾರಿಗಾದರೂ ಈ ಪ್ರಾಬ್ಲಮ್ಸ್ ಇದೆ ಟ್ರೈ ಮಾಡಿ. ಹಾಗೆ ಹೇಗೆ ಅನ್ನಿಸ್ತು ನಿಮಗೆ ಇದೊಂದು ರೆಮಿಡಿ ಅಂತ ಮಿಸ್ ಮಾಡದೆ ಕಮೆಂಟಲ್ಲಿ ನನಗೆ ತಿಳಿಸ್ಕೊಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನಾನು ನಿಮಗೆಲ್ಲ ಮತ್ತೆ ಒಂದು ಹೊಸ ಸ್ಕಿನ್ ಕೇರ್ ಜೊತೆಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.